ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬಂತು ವೀಕ್ಷಕರೇ. ಇಲ್ಲಿ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಇಲ್ಲಿ ಹಣವನ್ನು ಜಮಾವಣೆ ಆಗುವ ಕುರಿತು ಮಾಹಿತಿ. ಹೌದು ಸ್ನೇಹಿತರೆ, ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ 6,000 ರೂಪಾಯಿ ಹಣವನ್ನು ಪಡೆದುಕೊಳ್ಳುವವರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂತು ವೀಕ್ಷಕರೇ. ಈ 13 ಜಿಲ್ಲೆಗಳಿಗೆ ಇವತ್ತು ಮಧ್ಯಾಹ್ನದಿಂದ ಇಲ್ಲಿ ಹಣವನ್ನು ಬಿಡುಗಡೆ ಆಗ್ತಿರುವಂತದ್ದು ವೀಕ್ಷಕರೇ. ಹೌದು, ಇವತ್ತು ತಾರೀಕು ಫೆಬ್ರವರಿ 27 ಇರುವುದರಿಂದ ಇವತ್ತು ಮಧ್ಯಾಹ್ನದಿಂದ ಇಲ್ಲಿ ಹಣವನ್ನು ಬಿಡುಗಡೆ ಆಗ್ತಾ ಇರುವುದರಿಂದ ವೀಕ್ಷಕರೇ, ನಾನು ಅರ್ಜೆಂಟ್ ಆಗಿ ಒಂದು ವಿಡಿಯೋನ ಮಾಡುತ್ತೇನೆ ವೀಕ್ಷಕರೇ, ಹೌದಲ್ವಾ? ಅದಕ್ಕಾಗಿ ಇದೀಗ ಬಂದ ಮಾಹಿತಿ ಪ್ರಕಾರ ಹೇಳುವುದಾದ್ರೆ ಇಲ್ಲಿ ಈ 13 ಜಿಲ್ಲೆಗಳಿಗೆ ಇವತ್ತು ಇಲ್ಲಿ ಮಧ್ಯಾಹ್ನದಿಂದ ಹಣವನ್ನು ಬಿಡುಗಡೆ ಆಗ್ತಿರುವಂತದ್ದು. ಹಾಗಿದ್ದರೆ ಆ 15 ಜಿಲ್ಲೆಗಳು ಯಾವುವು? 15 ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಬಿಡುಗಡೆ ಮಾಡುತ್ತಾರಾ ಮತ್ತು ಉಳಿದ ಜಿಲ್ಲೆಗಳಿಗೆ ಇಲ್ಲಿ ಹಣವನ್ನು ಯಾವಾಗ ಬಿಡುಗಡೆ ಮಾಡುತ್ತಾರೆ ಅಂತ ನೀವು ಕೇಳಬಹುದು ವೀಕ್ಷಕರೇ. ಹೌದು ಸ್ನೇಹಿತರೆ, ಇಲ್ಲಿ ಪ್ರತಿಯೊಂದು ಮಾಹಿತಿ ಕೂಡ ಏನು ಬಂದಿದೆ ಮತ್ತು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ವೀಕ್ಷಕರೇ. ಮತ್ತು ನೋಡಿ ಸ್ನೇಹಿತರೆ, ತಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್, ಇಲ್ಲಿ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ. ಸೊ ನೋಡಿ ವೀಕ್ಷಕರೇ, ನೀವು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ಕಂಪ್ಲೀಟ್ ಆಗಿ ನೋಡಿ. ಏಕೆಂದ್ರೆ ನೀವು ಅರ್ಧಂಬರ್ಧ ವಿಡಿಯೋನ ನೋಡಿ ಕಮೆಂಟ್ ಮಾಡಬೇಡಿ, ಏಕೆಂದ್ರೆ ಅರ್ಧಂಬರ್ಧ ವಿಡಿಯೋನ ನೋಡ್ತೀರಾ ಮತ್ತು ಇಲ್ಲಿ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಮಾಹಿತಿ ಗೊತ್ತಾಗಲ್ಲ, ಅದಕ್ಕಾಗಿ ಬಂದು ಕಮೆಂಟ್ ಮಾಡ್ತೀರಾ. ಸೊ ವೀಕ್ಷಕರೇ, ಹಾಗೆ ಮಾಡಬೇಡಿ. ಈ ವಿಡಿಯೋನ ನೀವು ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ 2,000 ಮತ್ತು 17ನೇ ಕಂತಿನ 2,000 ಮತ್ತು 18ನೇ ಕಂತಿನ ಕೂಡ 2,000 ಟೋಟಲ್ ಆಗಿ ಇಲ್ಲಿ 6,000 ರೂಪಾಯಿ ಹಣವನ್ನು ಪಡೆಯುತ್ತಿರುವ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಇಲ್ಲಿ ಶೀಘ್ರದಲ್ಲೇ ಹಣವನ್ನು ಬಿಡುಗಡೆ ಆಗ್ತಿರುವಂತದ್ದು ವೀಕ್ಷಕರೇ. ನಿಮಗೂ ಕೇಳಿ ಬೇಸರ ಆಗಿರಬಹುದು ವೀಕ್ಷಕರೇ, ಯಾಕೆಂದ್ರೆ ನೋಡಿ ಈಗಾಗಲೇ ಕಳೆದ 2 ರಿಂದ 3 ತಿಂಗಳುಗಳಿಂದ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಹಣವನ್ನು ಬಿಡುಗಡೆ ಆಗಿಲ್ಲ. ಅದಕ್ಕಾಗಿ ಈ ವಿಡಿಯೋದಲ್ಲಿ ಪೂರ್ತಿಯಾದ ಮಾಹಿತಿ ಇವತ್ತು ಫೆಬ್ರವರಿ 27 ಇರುವುದರಿಂದ ಇವತ್ತು ಮಧ್ಯಾಹ್ನದಿಂದ ಗ್ಯಾರಂಟಿ ಆಗಿಯೂ ಕೂಡ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಹಣವನ್ನು ಜಮಾ ವೀಕ್ಷಕರೇ. ಹೌದು, ಇಲ್ಲಿ ಆ 13 ಜಿಲ್ಲೆಗಳು ಯಾವುವು ಮತ್ತು ಎಷ್ಟು ಗಂಟೆಗೆ ಹಣವನ್ನು ಬಿಡುಗಡೆ ಆಗ್ತಾ ಇದೆ ಮತ್ತು ಎಷ್ಟು ರೂಪಾಯಿ ಹಣವನ್ನು ಬಿಡುಗಡೆ ಆಗ್ತಾ ಇದೆ ಅಂತ ಪೂರ್ತಿಯಾದ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ನೋಡಿ, ಇಲ್ಲಿ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಒಬ್ಬೊಬ್ಬರಿಗೆ ಇಲ್ಲಿ 6,000 ರೂಪಾಯಿ ಹಣವನ್ನು ಬರಲೇಬೇಕು, ಹೌದಲ್ವಾ? ಒಬ್ಬರಿಗೆ 4,000 ರೂಪಾಯಿ ಹಣವನ್ನು ಬರಬೇಕು. ಈಗಾಗಲೇ 16ನೇ ಕಂತಿನ ಹಣ ಬಂದಿಲ್ಲ, 17ನೇ ಕಂತಿನ ಹಣ ಬಂದಿಲ್ಲ ಮತ್ತು 18ನೇ ಕಂತಿನ ಹಣ ಕೂಡ ಬಂದಿಲ್ಲ. ಸೊ ಹಾಗಾಗಿ ಇಲ್ಲಿ ಖಂಡಿತವಾಗಿಯೂ ಕೂಡ 6,000 ರೂಪಾಯಿ ಹಣವನ್ನು ಪಡೆಯುತ್ತಿರುವ ರಾಜ್ಯದಲ್ಲಿ ಇರುವಂತಹ ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ನೋಡಿ ನಿಮಗೆ 6,000 ರೂಪಾಯಿ ಹಣವನ್ನು ಬರಬೇಕಾದ್ರೆ ವೀಕ್ಷಕರೇ, ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಭಿವೃದ್ಧಿ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವ ಡಿ.ಕೆ. ಶಿವಕುಮಾರ್ ಸರ್ ಅವರು ಕೂಡ ಒಂದು ಸ್ಪಷ್ಟನೆಯನ್ನು ನೀಡಿರುವಂತದ್ದು ಸ್ನೇಹಿತರೆ. ಹೌದು, ಇಲ್ಲಿ ಏನು ಸ್ಪಷ್ಟನೆ ನೀಡಿದ್ದಾರೆ ಅಂದ್ರೆ ನೋಡಿ, ಇಲ್ಲಿ ಕಳೆದ 2 ರಿಂದ 3 ತಿಂಗಳುಗಳಿಂದ ನಾವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಹಣವನ್ನು ಬಿಡುಗಡೆ ಮಾಡಿಲ್ಲ. ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ನಾವು ಇಲ್ಲಿ ಫೆಬ್ರವರಿ ತಿಂಗಳು ಕೇವಲ 2 ದಿನ ಮಾತ್ರ ಇರುವಂತದ್ದು. ಅದಕ್ಕಾಗಿ ಈ ಫೆಬ್ರವರಿ ತಿಂಗಳು ಮುಗಿಯುವಷ್ಟರಲ್ಲೇ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ನಾವು ಒಟ್ಟಿಗೆ ಇಲ್ಲಿ ಎಷ್ಟು ಕಂತಿನ ಹಣವನ್ನು ಪೆಂಡಿಂಗ್ ಆಗಿ ಇರುತ್ತದೆಯೋ ಅಷ್ಟು ಕಂತಿನ ಹಣವನ್ನು ನಾವು ಇಲ್ಲಿ ಒಟ್ಟಿಗೆ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಸ್ನೇಹಿತರೆ. ಹೌದು, ಇಲ್ಲಿ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಆಗ್ತಿರುವಂತದ್ದು ವೀಕ್ಷಕರೇ. ಅದಕ್ಕಾಗಿ ಇಲ್ಲಿ ಯಾವ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಆಗ್ತದೆ ಮತ್ತು ಪೂರ್ತಿಯಾದ ಮಾಹಿತಿಯನ್ನು ನೋಡುವುದಾದ್ರೆ ವೀಕ್ಷಕರೇ, ನೋಡಿ ಇಲ್ಲಿ ಸರ್ಕಾರದಿಂದ 2 ಭರ್ಜರಿ ಗುಡ್ ನ್ಯೂಸ್ ಗಳು ಕೂಡ ಬಂದಿರುವಂತದ್ದು. ಹೌದು, ಇಲ್ಲಿ ಮೊದಲನೇ ಒಂದು ಗುಡ್ ನ್ಯೂಸ್ ಯಾವುದು ಅಂತ ನೋಡುವುದಾದ್ರೆ ನೋಡಿ, ಖಂಡಿತವಾಗಿಯೂ ಕೂಡ ನಿಮಗೆ ಇಲ್ಲಿ ಇದೇ ತಿಂಗಳು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಿಮಗೆ ಒಬ್ಬೊಬ್ಬರಿಗೆ 6,000 ರೂಪಾಯಿ ಹಣವನ್ನು ತಪ್ಪದೆ ಬಿಡುಗಡೆ ಆಗ್ತಿರುವಂತದ್ದು. ಹೌದು ವೀಕ್ಷಕರೇ, ಖಂಡಿತವಾಗಿಯೂ ಕೂಡ ಬಿಡುಗಡೆ ಆಗ್ತಿದೆ. ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ. ಮತ್ತು ಇಲ್ಲಿ 2ನೇ ಗುಡ್ ನ್ಯೂಸ್ ಯಾವುದು ಅಂತ ನೋಡುವುದಾದ್ರೆ ನೋಡಿ, ಅದೇ ನಾನು ಹೇಳಿರುವ ಈ 13 ಜಿಲ್ಲೆಗಳು ಅಂತ ಹೇಳಿದ್ದೇನೆ. ಆದರೆ ಮೊದಲನೇ ಹಂತದಲ್ಲಿ ಬರುವಂತ ಜಿಲ್ಲೆಗಳು ಮಾತ್ರ ಈ 13 ಜಿಲ್ಲೆಗಳು ಆಗಿವೆ. ಅದರಲ್ಲಿ ಕೂಡ ಇಲ್ಲಿ ಯಾವ ಜಿಲ್ಲೆಗಳು ಅಂತ ನೋಡಿಕೊಳ್ಳುವುದಾದ್ರೆ ಸ್ನೇಹಿತರೆ, ನೋಡಿ ವೀಕ್ಷಕರೇ, ನಾನು ಹೇಳುವ ಈ 13 ಜಿಲ್ಲೆಗಳಲ್ಲಿ ಕೂಡ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿದ್ದರೆ ಕಂಪಲ್ಸರಿಯಾಗಿ ಕೂಡ ನಿಮ್ಮ ಜಿಲ್ಲೆನೂ ಇದ್ದೇ ಇರುತ್ತದೆ. ಅದಕ್ಕಾಗಿ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿದ್ದರೆ ಕಂಪಲ್ಸರಿಯಾಗಿ ಕೂಡ ನಿಮ್ಮ ಜಿಲ್ಲೆ ಯಾವುದು ಅಂತ ನಮಗೆ ತಿಳಿಸಿ ಮತ್ತು ನಿಮ್ಮ ಜಿಲ್ಲೆಗೆ ಹಣವನ್ನು ಬಂದಿದೆಯಾ ಇಲ್ವಾ ಅಂತ ಅದನ್ನು ಕೂಡ ನಮಗೆ ನೀವು ತಿಳಿಸಬಹುದು ವೀಕ್ಷಕರೇ. ಹಾಗಿದ್ರೆ ನೋಡಿ, ಆ 13 ಜಿಲ್ಲೆಗಳು ಯಾವ ಅಂತ ನೋಡುವುದಾದ್ರೆ ಇಲ್ಲಿ ಮೊದಲಿಗೆ ಹಣವನ್ನು ಜಮಾವಣೆ ಆಗುವ ಜಿಲ್ಲೆ ಯಾವುದಂದ್ರೆ ಇಲ್ಲಿ ಹಾಸನ್ ಜಿಲ್ಲೆ, ಕೋಲಾರ ಜಿಲ್ಲೆ, ಕಲಬುರಗಿ ಜಿಲ್ಲೆ, ಧಾರವಾಡ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಗದಗ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ, ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ,
ಬಳ್ಳಾರಿ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ ಜಿಲ್ಲೆ, ವಿಜಯಪುರ ಜಿಲ್ಲೆ ಮತ್ತು ಇಲ್ಲಿ ಉಡುಪಿ ಜಿಲ್ಲೆ ವೀಕ್ಷಕರೇ. ಸೊ ನೋಡಿ, ನಾನು ಹೇಳಿರುವ ಈ 13 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಮಹಿಳೆಯರ ಖಾತೆಗಳಿಗೆ ಇಲ್ಲಿ ತಪ್ಪದೆ ಬಿಡುಗಡೆ ಆಯ್ತು ವೀಕ್ಷಕರೇ 6,000 ರೂಪಾಯಿ. ಹೌದು ಸ್ನೇಹಿತರೆ, ತಪ್ಪದೆ ನಿಮ್ಮ ಖಾತೆಗಳಿಗೆ ಇವತ್ತು ಸಂಜೆ ಒಳಗಡೆ ನಿಮ್ಮ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಆಗ್ತಿರುವಂತದ್ದು. ಇಲ್ಲಿ ನೋಡಿ, ನಿಮ್ಮ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣವನ್ನು ಬಂದಿದ್ದಾರೆ. ಇಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅಂತ ನಮಗೆ ಕಮೆಂಟ್ ಮಾಡಿ. ಏಕೆಂದರೆ ನೋಡಿ ವೀಕ್ಷಕರೇ, ಇಲ್ಲಿ ಬೇರೆ ಜಿಲ್ಲೆದು ಕೂಡ ವಿಡಿಯೋನ ನೋಡುತ್ತಾರೆ, ಹೌದಲ್ವಾ? ಅದಕ್ಕಾಗಿ ಯಾವ ಜಿಲ್ಲೆಗಳಿಗೆ ಹಣವನ್ನು ಬಂದಿದೆ ಮತ್ತು ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಸ್ನೇಹಿತರೆ. ಸೊ ನೋಡಿ ವೀಕ್ಷಕರೇ, ಈ 13 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಇವತ್ತು ಫೆಬ್ರವರಿ 27, ನಾಳೆ ಫೆಬ್ರವರಿ 28 ವೀಕ್ಷಕರೇ, ಹೌದಲ್ವಾ? ಅದಕ್ಕಾಗಿ ನಾಳೆ ಮುಂಜಾನೆ ಕೂಡ ಫೆಬ್ರವರಿ 28 ತಾರೀಕು ಇರುವುದರಿಂದ ಮುಂಜಾನೆ 10 ಗಂಟೆಯಿಂದ ಹಣವನ್ನು ಬಿಡುಗಡೆ ಆಗಿದ್ರು ಕೂಡ ಆಗಬಹುದು. ಏಕೆಂದ್ರೆ ಇವತ್ತು ಈ 13 ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡಿ ಉಳಿದ ಜಿಲ್ಲೆಗಳಿಗೆ ನಾಳೆಯಿಂದ ಹಣವನ್ನು ಬಿಡುಗಡೆ ಮಾಡ್ತಿರುವಂತದ್ದು. ಅದಕ್ಕಾಗಿ ಈ 13 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಮಹಿಳೆಯರ ಖಾತೆಗಳಿಗೆ ಇಲ್ಲಿ ಆದಷ್ಟು ಬೇಗನೆ ಹಣವನ್ನು ಬಿಡುಗಡೆ ಆಗ್ತಾ ಇದೆ ವೀಕ್ಷಕರೇ. ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ. ಸೊ ನೋಡಿ ವೀಕ್ಷಕರೇ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಪ್ರತಿಯೊಂದು ಡೌಟ್ಗಳು ಇದ್ದರೂ ಕೂಡ ಕಮೆಂಟ್ ಮಾಡಿ. ಏಕೆಂದ್ರೆ ನಿಮಗೆ ಯಾವುದೇ ರೀತಿಯಾಗಿ ಕೂಡ ಡೌಟ್ಗಳಾಗಲಿ ಮತ್ತು ಕಮೆಂಟ್ ಮಾಡಬಹುದು. ನಾವು ಅದರ ಬಗ್ಗೆ ಮತ್ತೊಂದು ಅಪ್ಡೇಟ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವೀಕ್ಷಕರೇ. ಅಲ್ಲಿಯವರೆಗೂ ನಮಸ್ಕಾರ.